ಚಾನಲ್ ಗಾಯ್ಸ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ನಮ್ಮನೇಲಿ ವರಮಹಾಲಕ್ಷ್ಮಿನ ಕುಣಿಸಿದ್ದೀವಿ. ಹಾಗೂ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಚಿಕ್ಕಪೇಟೆಲಿ ಏನೇನು ಶಾಪಿಂಗ್ ಮಾಡಿದೆ ಅಂತ ನಿಮಗೆ ಸರೀಸ್ ತೋರಿಸಿರಲಿಲ್ಲ. ಒಂದು ಸೀರೆ ಮಾತ್ರ ತೋರಿಸಿದ್ದೆ, ಇನ್ನು ಮಿಕ್ಕಿ ತೋರಿಸಿರಲಿಲ್ಲ. ನೆನ್ನೆ ಮಾಡೋಣ ಅಂದ್ಕೊಂಡೆ, ಮನೆ ಕೆಲಸದಲ್ಲಿ ಮಾಡೋಕ್ಕೆ ಆಗಲಿಲ್ಲ, ತುಂಬ ಟಯರ್ಡ್ ಆಗಿತ್ತು. ಇವಾಗ ತೋರಿಸ್ತೀನಿ ಯಾವುದೇ ತೊಗೊಂಡಿದ್ದೀನಿ ಅಂತ. ಇದು ರಾಮ ಗ್ರೀನ್, ಇದಕ್ಕೆ ಬ್ಲೂ ಕಾಂಟ್ರಾಸ್ಟ್ ಬ್ಲೌಸ್ ಮತ್ತೆ ಇದು ಅಮ್ಮಂಗೆ ಕೊಡಿಸಿದ್ದು ಹಬ್ಬಕ್ಕೆ. ಇದೆಲ್ಲ ಇದು ಸೆಮಿ ಕ್ರೇಪ್, ಇದು ಅಮ್ಮಂಗೆ ಕೊಡಿಸಿರೋದು. ಆ್ಯಂಡ್ ಇದು ಗೌರಿ ಹಬ್ಬಕ್ಕೆ ನಮ್ಮ ಅತ್ತೆಗೆ ತೊಗೊಂಡಿರೋದು. ಯಾವಾಗಲೂ ಕೊಡಿಸ್ತೀನಿ ಗೌರಿ ಕರೆಯೋಣ ಅಂತ. ಅವ್ರಿಗೆ ಇದನ್ನು ಸೆಲೆಕ್ಟ್ ಮಾಡಿದೆ. ಅವ್ರಿಗೆ ಈ ಥರ ಪ್ಲೇನೆಲ್ಲ ಲೈಕ್ ಆಗಲ್ಲ, ಸೊ ಫ್ಲವರ್ಸಲ್ಲಿ ನಾನು ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಕಲರಲ್ಲಿ ತೊಗೊಂಡೆ ಇದು ನಮ್ಮ ಅತ್ತೆಗೆ. ಆ್ಯಂಡ್ ಇನ್ನೊಂದು ಇದಂತೂ ನಾನು ತುಂಬ ದಿನದಿಂದ ಹುಡುಕ್ತಾ ಇದೆ. ಗಂಡ ಬೇರುಂಡ ಬಾರ್ಡರ್ ಬರುತ್ತೆ, ಮತ್ತು ಇದು ಸೆಮಿ ಕ್ರೇಪೇನೆ, ಬ್ಲ್ಯಾಕ್ ಕಲರ್. ಅದಕ್ಕೆ ಇದಕ್ಕೆಲ್ಲರೂ ಕಾಂಟ್ರಾಸ್ಟ್ ಬ್ಲೌಸ್ ಕೊಡಲ್ಲ, ಎಲ್ಲ ಕಲರು ವೇರ್ ಮಾಡ್ಬೋದು. ಇದೊಂದು ಹಾಗೆ ಇದು ನಂದು ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೆ ಚಿಕ್ಕಪೇಟೆ ಶಾಪಿಂಗಲ್ಲಿ. ಇದು ಸೆಮಿ ಕ್ರೇಪೇನೆ, ರೆಡ್ ಕಲರ್ ಬೇಕು ಅಂತ ಹುಡುಕಿ ತಗೊಂಡಿದ್ದು ನಾನು. ಇದೊಂದು ಹಾಕಿದ್ದೆ, ಮಿಕ್ಕಿದೆಲ್ಲ ನಂಗೆ ಹಾಕೋ ಟೈಮ್ ಇರಲಿಲ್ಲ, ಯಾಕಂದ್ರೆ ಮನೆ ಕ್ಲೀನಿಂಗ್ ಇತ್ತು. ಸೊ ಇವತ್ತು ವ್ಲಾಗ್ ಮಾಡೋಣ ಅಂದ್ಕೊಂಡು ಇವತ್ತು ಮಾಡ್ತಿದ್ದೀನಿ. ಇದೊಂದು ಸೆಮಿ ಕ್ರೇಪು. ಇದಕ್ಕೆ ಕುಚ್ಚೆಲ್ಲ ಅವತ್ತು ನಾನು ವಿಸ್ಮಯ ಎಲ್ಲ ಹೋಗಿದ್ದು, ಅವಳದು ಬೋಟಿಕ್ ಇದೆ ಕೆಂಗೇರಿ ಹತ್ರ ಬ್ಯಾಡ್ರಳ್ಳಿದೆ. ಅವತ್ತೇ ಕೊಟ್ಟು ಕಳಿಸ್ಬಿಟ್ಟು ನನಗೆ ಸೀರೆ ಅರ್ಜೆಂಟ್ ಬೇಕು, ಸೊ ಕುಚ್ಚೆಲ್ಲ ರೆಡಿ ಮಾಡು ಅಂತ. ಇದೊಂದು ಮೊನ್ನೆ ಕೂಡ ಮನೆ ಕ್ಲೀನೆಲ್ಲ ಮಾಡಿಬಿಟ್ಟು ಆ ಗ್ಯಾಪಲ್ಲಿ ಅವ್ರ ಅಂಗಡಿಗೆ ಹೋಗೆಲ್ಲ ಈಸ್ಕೊಬಂದೆ. ಆ್ಯಂಡ್ ಇದೊಂದು ಬ್ಲೌಸ್ ನಾನು ಸ್ಟಿಚ್ ಮಾಡಿಸ್ಕೊಂಡೆ. ಇದು ಪ್ಯೂರ್ ಕ್ರೇಪ್ ಡಿಸೈನ್, ಕಲಂಕಾರಿ ಡಿಸೈನ್ ಇದು. ಆ್ಯಂಡ್ ಫ್ರಂಟ್ ಬಫ್ ಕೊಟ್ಟು ಇದು ಎಲ್ಲ ಸ್ಯಾರಿಗೂ ವೇರ್ ಮಾಡ್ಬೋದು, ಅಂದರೆ ಪ್ಲೇನ್ ಸ್ಯಾರಿಗೆಲ್ಲ ವೇರ್ ಮಾಡ್ಬೋದು, ಚೆನ್ನಾಗಿರುತ್ತೆ ಇವಾಗಿನ ಟ್ರೆಂಡು. ಸೊ ನಾನು ಇದಕ್ಕೆ ರೆಡ್ ಸ್ಯಾರಿ ವೇರ್ ಮಾಡ್ಬೋದು, ಆ್ಯಂಡ್ ಬ್ಲ್ಯಾಕ್ ವೇರ್ ಮಾಡ್ಬೋದು, ಎಲ್ಲ ವೇರ್ ಮಾಡ್ಬೋದು. ನಾನು ಅಂಗಡಿಗೆ ಹೋಗೋದನ್ನ ವಿಡಿಯೋ ಮಾಡಿದ್ದೀನಿ, ಅದನ್ನ ನೆಕ್ಸ್ಟ್ ಹಾಕ್ತೀನಿ, ಅಂದರೆ ಈ ಬ್ಲಾಗಲ್ಲೇ ಹಾಕ್ತೀನಿ. ಆ್ಯಂಡ್ ಇದೆಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಬ್ಲೌಸ್. ಇದು ಇಷ್ಟು ಸೀರೆ ತೊಗೊಂಡೆ. ಆ್ಯಂಡ್ ಇನ್ನೂ ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಸೊ ದೇವ್ರು ಗುಡಿಸ್ಬಿಟ್ಟೆ. ಮತ್ತು ಚಿಕ್ಕಪೇಟೆ ಇನ್ನೇನು ತೊಗೊಂಡೆ ಅಂತಂದರೆ, ನಿಮಗೆ ವಿಡಿಯೋದಲ್ಲಿ ಹಾಕಿರೋಂಗೆ ಅದು ಸ್ಕ್ರೀನೆಲ್ಲ ಇದೆಯಲ್ಲ, ಸ್ಕ್ರೀನ್ ಹಿಂದೆಗಡೆ ಗಂಟೆ ಥರ ಡಿಸೈನ್ ಇದೆ, ಅದನ್ನು ತೊಗೊಂಡೆ. ಆ್ಯಂಡ್ ಸೀರೆ ಒಂದು ತೊಗೊಂಡೆ ದೇವ್ರಿಗೆ, ಸ್ವಲ್ಪ ಇದೆಲ್ಲ ಸೆಮಿ, ಅದು ಚೆನ್ನಾಗಿರಲಿ, ನಾವು ಇದು ನಾವೇ ಮಾಡ್ಕೊಳ್ಳೋದು, ಸ್ವಲ್ಪ ಚೆನ್ನಾಗಿರಲಿ ದೇವ್ರಿಗೆ ಅಂತ ಅದು KSIC ತೊಗೊಂಡ್ವಿ. ಆ್ಯಂಡ್ ಮತ್ತು ಲಕ್ಷ್ಮಿ ಕುಂಚಿರೋ ಸ್ಟ್ಯಾಂಡ್ ಒಂದು ತೊಗೊಂಡೆ. ಅದನ್ನು ಕ್ಲೀನಿಂಗ್ ಟೈಮಲ್ಲಿ ನೋಡಿದಿರೋ ವೀಡಿಯೋದಲ್ಲಿ ಅಂತ ಅನ್ಕೋತೀನಿ. ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಯಾವಾಗಲೂ ಒಂದು ವೀಡಿಯೋ ಮಾಡ್ತೀನಿ. ಮತ್ತು ನಾನು ನೈಟ್ ಹೆಂಗೆ ಪ್ರಿಪ್ರೇಷನ್ ಮಾಡಿದೆ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ನಾನು ತುಂಬ ಟಯರ್ಡ್ ಆಗಿತ್ತು. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲ ರೆಡಿ ಮಾಡಿದ್ವಿ. ಸೊ ಅದಕ್ಕೆ ನನಗೆ ಆ ಟಯರ್ಡ್ನೆಸ್ಸಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸಿ, ಇಲ್ಲಾಂದ್ರೆ ನಾನು ಮನೆ ಕ್ಲೀನಿಂಗಲ್ಲಿ ವ್ಲಾಗಲ್ಲಿ ಅದೊಂದು ಇದೆ, ಅದೊಂದು ತೊಗೊಂಡೆ. ಮತ್ತು ಹ್ಯಾಂಡ್ ಬ್ಯಾಗ್ ಒಂದು ತೊಗೊಂಡೆ, ಸಾರೀಸ್ಗೆಲ್ಲ ವೇರ್ ಮಾಡ್ಬೋದು ಅಂತ. ಅದು ಬೆಂಗಳೂರಲ್ಲೇ ಬಿಟ್ಬಿಟ್ಟಿದ್ದೀನಿ, ಅಂದರೆ ಆ ಮನೇಲಿದೆ, ಇಲ್ಲಿಗೆ ತಂದಿಲ್ಲ. ಸೊ ಇಷ್ಟು ನಾನು ಪರ್ಚೇಸಿಂಗ್ ಮಾಡಿದೆ. ಇದೇ ಗ್ಯಾಪಲ್ಲಿ ವಿಸ್ಮಯನ ಅಂಗಡಿಗೆ ಹೋಗಿ ನಾನು ಸೀರೆಸ್ ಎಲ್ಲ ರೆಡಿ ಆಗಿರೋದು. ಆ್ಯಂಡ್ ಬ್ಲೌಸ್ ಎಲ್ಲ ಅಮ್ಮಂದು ಎಲ್ಲ ಈಸ್ಕೊಬಂದ್ವಿ. ಇಲ್ಲ ಇದೆ, ಅಮ್ಮಂದೊಂದು ಸೀರೆ ಹೊಸದು ವೇರ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಇದೆಲ್ಲ ಅವಳೇ ಸ್ಟಿಚ್ ಮಾಡಿಕೊಟ್ಲು. ನಮ್ಗೆ ಯಾವ ಥರ ಬೇಕು ಆ ಥರ ಅವಳು ಸ್ಟಿಚ್ ಮಾಡಿಕೊಡ್ತಾಳೆ. ಮತ್ತು ನಮ್ಮ ಕಡೆಯಿಂದ ಹೋದ್ರೂ ತುಂಬ ರೀಸನಬಲ್ ಪ್ರೈಸಿಗೆ ಮಾಡಿಕೊಡ್ತಾಳೆ. ನನಗಂತೂ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತು. ನಮ್ಗೆ ಹೆಂಗೆ ಬೇಕಂಗೆ ಸ್ಟಿಚ್ ಮಾಡಿಕೊಡ್ತಾರೆ. ಅಂದರೆ ಡಿಸೈನ್ ಕೂಡ ಈಗ ಹಾಕಿರೋ ಸ್ಯಾರಿನೂ ಅಷ್ಟೇನೆ, ಅಂದರೆ ಸ್ಯಾರಿ ಇಲ್ಲೇ ತೊಗೊಂಡಿದ್ದು ನಾನು. ಇದು ಸೆಮಿ ಕ್ರೇಪೇನೆ. ಈ ಬ್ಲೌಸು ಕೂಡ ಇವತ್ತೇ ವೇರ್ ಮಾಡಿರೋದು. ಈ ಬ್ಲೌಸು ಕೂಡ ನಂಗೆ ಅವಳೇ ಸ್ಟಿಚ್ ಮಾಡಿದ್ದು, ಮೊನ್ನೆ ಈಸ್ಕೊಬಂದೆ, ಇವತ್ತು ಹಬ್ಬಕ್ಕೆ ಅಂತ ಹಾಕ್ಕೊಂಡೆ. ಇನ್ನು ಮಿಕ್ಕಿದ್ದು ನೆಕ್ಸ್ಟು ವೀಡಿಯೋದಲ್ಲಿ ನಾನು ಹಾಕ್ತೀನಿ. ಇದೆಲ್ಲ ವೇರ್ ಮಾಡಿದ್ರೆ ನಾನು ವೀಡಿಯೋ ಖಂಡಿತ ಮಾಡಾಕ್ತೀನಿ. ಹಾಗೆ ರೆಂಟ್ಗೆ ಮತ್ತು ನಿಮಗೆ ಡಿಸೈನರ್ ಬೇಕು ಅಂದರೆ ಓನಾಗಿ ನೀವು ಡಿಸೈನರ್ ಗೌನ್ಸು, ಬ್ಲೌಸು ಪ್ರತಿಯೊಂದು ಸ್ಟಿಚ್ ಮಾಡಿಕೊಡ್ತಾಳೆ. ತುಂಬ ರೀಸನಬಲ್ ಪ್ರೈಸಲ್ಲಿ ಸ್ಟಿಚ್ ಮಾಡಿಕೊಡ್ತಾಳೆ. ಆ್ಯಂಡ್ ನನ್ನ ಅಡ್ರೆಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನನ್ನ ಕಡೆಯಿಂದ ಹೋದ್ರೂ ಡಿಸ್ಕೌಂಟ್ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಮನೆ ಕ್ಲೀನ್ ಮಾಡೋ ಗ್ಯಾಪಲ್ಲಿ ವಿಸ್ಮಯನ ಅಂಗಡಿಗೆ ಹೋದೆ. ಅಲ್ಲೇ ಮನೆಯೆಲ್ಲ ಕ್ಲೀನ್ ಆಗಿತ್ತು, ಇನ್ನು ಸ್ವಲ್ಪ ಇತ್ತು. ಅಂದರೆ ನನಗೆ ಹಬ್ಬಕ್ಕೆ ಸ್ಯಾರೀಸು ಮತ್ತು ಎಲ್ಲ ಸ್ಟಿಚಿಂಗ್ ಕೊಟ್ಟಿದ್ನಲ್ಲ ಬ್ಲೌಸಸ್ಸು ಈಸ್ಕೊಬರೋಣ ಅಂತ ಹೋಗಿದ್ದೆ. ಆ್ಯಂಡ್ ಒಂದು ಥಿಂಗ್ ಏನಂದರೆ, ನಾನು ಈ ಸಲ ಅಮ್ಮಂದು ಕೂಡ ಅಲ್ಲೇ ಕೊಟ್ಟಿದ್ದೆ.
ಇನ್ನೇನು ಒಟ್ಟಿಗೆ ಕೊಟ್ವಲ್ಲ ನಿಂದು ಅಲ್ಲೇ ಆಗಿಬಿಡ್ಲಿ ಬಿಡು ಬೇರೆ ಕಡೆ ಏನು ಅಂತ ಅಲ್ಲೇ ಕೊಟ್ಟಿದ್ದೆ. ನಾನು ಯೂಶ್ವಲಿ ಅವಳು ಅಂಗಡಿ ಓಪನ್ ಮಾಡಿದಾಗಿಂದನೂ ಟಿಲ್ ಇವತ್ತಿನವರೆಗೂ ನನ್ನ ಗೌನ್ಸು ಬ್ಲೌಸು ಸ್ಯಾರೀಸು A to Z ಬಟ್ಟೆದೇನಿದೆ ನಾನು ಪ್ರತಿಯೊಂದು ಅವಳ ಹತ್ರನೇ ತೊಗೊಂಡೋಗಿ ಕೊಡೋದು. ನಾನು ಚನ್ನಪಟ್ಟಣದಿಂದ ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ, ಯಾಕಂದರೆ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿದೆ, ಬ್ಲೌಸಲ್ಲೇ ಆಗಿರಲಿ ಏನಲ್ಲೇ ಆಗಿರಲಿ. ಮತ್ತು ನಾನು ಇಲ್ಲಿವರೆಗೂ ನಾನು ಎಷ್ಟು ಸೀರೆಗಳು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ, ಒಂದಕ್ಕೂ ನನ್ನ ಡಿಸೈನ್ ನಾನು ಹೇಳೇ ಇಲ್ಲ ಅವಳಿಗೆ. ಅವಳು ಪರ್ಸ್ನಲಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾಳೆ ಅಂದರೆ ನಂಗೆ ಸೀರಿಯಸ್ಲಿ ತುಂಬ ಇಷ್ಟ ಆಗುತ್ತೆ. ನಂದು ಇನ್ಸ್ಟಾಗ್ರಾಮಲ್ಲಿ ಐಡಿಲಿ ನೀವು ನೋಡ್ಬೋದು, ಕೆಲವೊಂದು ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ. ಬ್ಲೌಸಸ್ ಎಲ್ಲ ತುಂಬ ಚೆನ್ನಾಗಿ ಹ್ಯಾಂಡ್ ವರ್ಕು ಪ್ರತಿಯೊಂದು ಚೆನ್ನಾಗಿ ಮಾಡಿಸಿದ್ದಾಳೆ. ಈ ಸ್ಟುಡಿಯೋ ಅಡ್ರೆಸ್ ಬಂದು ಕೆಂಗೇರಿ ಹತ್ರ ಇರೋ ಬ್ಯಾಡ್ರಳ್ಳಿ ಐರಾ ಡಿಸೈನರ್ ಸ್ಟುಡಿಯೋ ಅಂತ. ನಾನು ಇವಳ ಕಾಂಟ್ಯಾಕ್ಟ್ ನಂಬರು ಆ್ಯಂಡ್ ಇವಳ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ, ನನಗೆ ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ. ಒಂದು ಸಲ ನೀವು ಹೋಗಿ ಆ ಕಡೆ ಹೋದರೆ ವಿಸಿಟ್ ಮಾಡಿ. ಆ್ಯಂಡ್ ನನ್ನ ಕಡೆಯಿಂದ ಹೋದ್ರೂ ತುಂಬ ರೀಸನಬಲ್ ಪ್ರೈಸಲ್ಲಿ ಇವಳು ಹಾಕ್ಕೊಡ್ತಾಳೆ. ಆ್ಯಂಡ್ ಇವಾಗ ಇನ್ನೂ ಕಲೆಕ್ಷನ್ಸ್ನ ಆ್ಯಡ್ ಆನ್ ಮಾಡಿದ್ದಾಳೆ, ನೀವು ಹೋಗಿ ಒಂದ್ಸಲ ವಿಸಿಟ್ ಮಾಡಿ ನೋಡ್ಬೋದು ಬ್ರೈಡಲ್ ಕಲೆಕ್ಷನ್ಸ್ ಹೇಗಿದೆ ಅಂತ. ಆ್ಯಂಡ್ ಒನ್ ಥಿಂಗ್ ಏನಂದರೆ, ಇನ್ನೊಂದು ಅವರು ಬ್ರೈಡಲ್ಗೆ ಮತ್ತು ನಾನ್ ಬ್ರೈಡಲ್ಗೆ ಮತ್ತು ರೆಂಟ್ಗೆ ಪ್ರತಿಯೊಂದಕ್ಕೂ ಔಟ್ಫಿಟ್ ಇಲ್ಲೇ ಸಿಗುತ್ತೆ ನಿಮಗೆ ಸೈಜ್ ತಕ್ಕನಾಗ ಅವಳೆಲ್ಲರೂ ಡಿಸೈನರ್ ಮಾಡಿ ಎಲ್ಲನೂ ಫಿಟ್ಟಿಂಗ್ ಮಾಡಿ ಅಲ್ಲೇ ಕೊಡ್ತಾರೆ. ಮತ್ತು ಪೋರ್ಟರ್ ಆಪ್ಷನ್ನೂ ಇದೆ ನಿಮಗೆ, ಪ್ರತಿಯೊಂದು A to Z ಇದೆ. ಅಂಗಡಿ ಚೆನ್ನಾಗಿ ಜುವೆಲ್ಸು ಸಿಗುತ್ತೆ, ಬ್ರೈಡಲ್ಗೂ ಸಿಗುತ್ತೆ, ನಾನ್ ಬ್ರೈಡಲ್ಗೂ ಸಿಗುತ್ತೆ. ನಿಮ್ಗೆ ಎಲ್ಲಿಗೆ ಬೇಕು ಅಲ್ಲಿ ಅಡ್ರೆಸ್ಗೆ ಅವರು ಪೋರ್ಟರ್ ಮಾಡ್ತಾಳೆ. ಚೆನ್ನಾಗಿದೆ, ಒಂದ್ಸಲಿ ಬಂದು ಕಾಂಟ್ಯಾಕ್ಟ್ ಮಾಡಿ. ಮತ್ತು ಆ್ಯಂಡ್ ಅವಳು ಎಷ್ಟು ಚೆನ್ನಾಗಿ ಕಸ್ಟಮರ್ನ ಹ್ಯಾಂಡ್ಲಿಂಗ್ ಮಾಡ್ತಾಳೆ ಅಂದರೆ ನನಗಂತೂ ತುಂಬ ಲೈಕ್ ಆಗುತ್ತೆ. ಕೆಲವೊಬ್ರಿಗೆ ಹಿಂಜಾಡ್ಬಿಡ್ತಾರೆ ಡಿಸೈನ್ಸ್ ಇಷ್ಟ ಆಗಲಿ ಅಂದರೆ, ಬಟ್ ನಿಜವಾಗ್ಲೂ ಅವಳಲ್ಲಿ ಆ ಥರ 0% ನಾನು ನೋಡಿಲ್ಲ. ಚೆನ್ನಾಗಿ ಕಸ್ಟಮರ್ ಚೆನ್ನಾಗಿ ಹ್ಯಾಂಡ್ಲು ಮಾಡ್ತಾಳೆ, ಚೆನ್ನಾಗಿ ಮಾತಾಡ್ಸ್ಬಿಟ್ಟು ಚೆನ್ನಾಗಿ ಕಳಿಸ್ತಾಳೆ. ನನಗೆ ಪರ್ಸ್ನಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಗೈಸ್ ಇಲ್ಲಿ.